ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಮಲದಲ್ಲಿ ನಡೆಯುತ್ತಿರುವ ಸುಂದರಕಾಂಡ ಪಾರಾಯಣ, ವಿದ್ವಾಂಸರಿಂದ ಆಗಮೋಕ್ತವಾಗಿ ನಡೆಯುತ್ತಿರುವ ಪಾರಾಯಣ. ಉಡುಪಿಯ ಪುತ್ತಿಗೆ ವಿದ್ಯಾಪೀಠದ 38ನೇ ಘಟಿಕೋತ್ಸವ, ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಅನುಗ್ರಹ ಸಂದೇಶ. ಶ್ರೀ ವಿಶ್ವತೀರ್ಥ ಶ್ರೀಪಾದರ 6ನೇ ಮಹಾಸಮಾರಾಧನೆ, ಪೇಜಾವರ ಶ್ರೀಗಳ ನೇತೃತ್ವದಲ್ಲಿ ವಿದ್ಯಾರ್ಥಿಗಳಿಗೆ ಶ್ರೀಮನ್ಯಾಯ ಸುಧಾ ಪರೀಕ್ಷೆ. ತಿರುಮಲದ ವಸಂತ ಮಂಟಪದಲ್ಲಿ ಆಯೋಜಿಸಿರುವ ಸುಂದರಕಾಂಡ ಪಾರಾಯಣವು ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತಿದೆ. ಲೋಕ ಕಲ್ಯಾಣಾರ್ಥವಾಗಿ ತಿರುಮಲ ತಿರುಪತಿ ದೇವಸ್ಥಾನಗಳು ನವೆಂಬರ್ 27ರಿಂದ ಡಿಸೆಂಬರ್ 13ರವರೆಗೆ ವಸಂತ ಮಂಟಪ ಹಾಗೂ ಧರ್ಮಗಿರಿ ವೇದ ವಿಜ್ಞಾನದಲ್ಲಿ ಈ ಭವ್ಯ ಆಚರಣೆಯನ್ನು ಆಯೋಜಿಸುತ್ತಿವೆ. ಉತ್ಸವದ ದಿನದಂದು ಬೆಳಗ್ಗೆ ಶ್ರೀ ವೆಂಕಟೇಶ್ವರ ಧರ್ಮ ವೇದ ವಿಜ್ಞಾನ ಆಶ್ರಯದಲ್ಲಿ ವೇದ, ಆಗಮ ಮತ್ತು ಶಾಸ್ತ್ರದ 16 ವಿದ್ವಾಂಸರು ತಿರುಮಲದ ವಸಂತ ಮಂಟಪದಲ್ಲಿ ಉಪಸ್ಥಿತರಿದ್ದರು. ವಸಂತ ಮಂಟಪದ ವಿಶೇಷ ವೇದಿಕೆಯಲ್ಲಿ ಸೀತಾರಾಮಚಂದ್ರ ಸ್ವಾಮಿಯ ಭಾವಚಿತ್ರವನ್ನು ಸುಂದರವಾಗಿ ಅಲಂಕರಿಸಲಾಯಿತು. ಗುರು ಸಂಕಲ್ಪ ಮಾಡಿ ಶ್ರೀರಾಮ, ಶ್ರೀ ಆಂಜನೇಯ ಮತ್ತು ಶ್ರೀ ವಾಲ್ಮೀಕಿಗೆ ಪ್ರಾರ್ಥನೆ ಸಲ್ಲಿಸಲಾಯಿತು. ನಂತರ ಶ್ರೀಮದ್ ರಾಮಾಯಣಂ, ಬಾಲಕಾಂಡ, ಸಂಕ್ಷೇಪಿತ ರಾಮಾಯಣದ 3 ಪದ್ಯಗಳು, ಆದಿಕಾವ್ಯಂ ಹೀಗೆ ಸುಂದರಕಾಂಡದ ಶ್ಲೋಕಗಳನ್ನು ಪಠಿಸಲಾಯಿತು. ಬಳಿಕ ಶ್ರೀ ಸೀತಾರಾಮಚಂದ್ರರಿಗೆ ಶ್ರೀರಾಮಶ್ರುತಿ, ಪರಶ್ರುತಿ, ಕ್ಷಮಾ ಪ್ರಾರ್ಥನಾ, ಭಗವತ್ ಸಮರ್ಪಣಾ ಕಾರ್ಯಕ್ರಮಗಳು ಜರುಗಿದವು. ದೃಶ್ಯತೆ ಚ ಮಹಾಜ್ವಾಲಃ ಕರೋತಿ ನ ಚ ಮೇ ರುಚಂ ಶಿಶಿರಸ್ಯೇವ ಸಂಪಾತಃ ಲಾಂಗೂಲಾಗ್ರೇ ಪ್ರತಿಷ್ಠಿತಃ ಹತವಾತನಿದಂ ವ್ಯಕ್ತಂ ಯದೃಷ್ಟಂ ಪ್ಲವತಾ ಮಯಾ ರಾಮ ಪ್ರಭಾವಾದಾಶ್ಚರ್ಯಂ ಪರ್ವತಃ ಸರಿತಾಂ ಪತೌ ಯದಿ ತಾವತ್ ಸಮುದ್ರಸ್ಯ ಮೈನಾಕಸ್ಯ ಚ ಧೀಮತಃ ಶ್ರೇಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಶ್ರೀ ಪುತ್ತಿಗೆ ವಿದ್ಯಾಪೀಠದ 38ನೇ ಘಟಿಕೋತ್ಸವ ಹಾಗೂ ಶ್ರೀ ಪಾಡಿಗಾರು ವಿದ್ಯಾಪೀಠದ 1ನೇ ಘಟಿಕೋತ್ಸವವು ಪುತ್ತಿಗೆ ಮಠದ ಉಭಯ ಶ್ರೀಪಾದರ ಹಾಗೂ ವಿದ್ವಾಂಸರ ಉಪಸ್ಥಿತಿಯಲ್ಲಿ ನಡೆಯಿತು. ಈ ಸಂಬಂಧ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ವ್ಯಾಸ ಪೂಜೆಯನ್ನು ಮಾಡಿ ಶಾಂತಿ ಪಾಠವನ್ನು ಮಾಡಿದರು. ವಿದ್ಯಾರ್ಥಿಗಳಿಗೆ ಮತ್ತು ವಿದ್ವಾಂಸರುಗಳಿಗೆ ಶ್ರೀಪಾದರು ಅನುಗ್ರಹ ಮಂತ್ರಾಕ್ಷತೆ ನೀಡಿ ಅನುಗ್ರಹ ಸಂದೇಶ ನೀಡಿದರು. ಮುಖ್ಯ ಸಂದೇಶ ಏನೆಂದರೆ, ಏಕಾದಶಿ ವ್ರತವನ್ನು ಬಿಡಬಾರದು, ಸಂಧ್ಯಾವಂದನೆಯನ್ನು ಬಿಡಬಾರದು. ಸಮಾಜಕ್ಕೆ ನಾವು ಕೊಡಬಹುದಾದಂತಹ ಬಹಳ ಮುಖ್ಯ ಸಂದೇಶ ಇದರೊಳಗಿದೆ. ಆದ್ದರಿಂದ ಈ ಸಂದೇಶಾತ್ಮಕವಾದಂಥ ಕೃತಿ ಬಿಡುಗಡೆಯು ಕೂಡ ಇದು ನಮ್ಮ ಘಟಿಕೋತ್ಸವದ ಅಂಗವಾಗಿ ಬಂದಿದೆ. ನಮ್ಮ ವಿದ್ಯಾಪೀಠದ ವಿದ್ಯಾರ್ಥಿಯಾಗಿದ್ದ ಇದೀಗ ನ್ಯೂಜೆರ್ಸಿಯ ನಮ್ಮ ಶ್ರೀಕೃಷ್ಣ ವೃಂದಾವನ, ಹಾಗೆ ಅಮೇರಿಕದ ಅನೇಕ ಶಾಖೆಗಳನ್ನು, ಕೆನಡಾ ಮತ್ತು ಲಂಡನ್ನ ಶಾಖೆಯನ್ನು ಕೂಡ ನೋಡಿಕೊಳ್ತಾ ಇರತಕ್ಕಂಥ ನಮ್ಮ ಯೋಗೇಂದ್ರ ಭಟ್ ಈ ಒಂದು ಕೃತಿಯನ್ನು ಬರೆದು, ಇದು ನಮ್ಮ ವಿದ್ಯಾಪೀಠದದ್ದೇ ಒಂದು ಪ್ರಾಡಕ್ಟ್. ನಮ್ಮ ಪುತ್ತಿಗೆ ವಿದ್ಯಾಪೀಠದ 38ನೇ ಘಟಿಕೋತ್ಸವದ ಸಂಭ್ರಮ, ಅದೇ ರೀತಿಯಾಗಿ ಪಾಡಿಗಾರು ವಿದ್ಯಾಪೀಠದ 1ನೇ
ಘಟಿಕೋತ್ಸವದ ಸಂಭ್ರಮಾಚರಣೆ, ಅದೇ ರೀತಿಯಾಗಿ ಗೀತ ಮಾಸೋತ್ಸವದ ಒಂದು ಕೃಷ್ಣಾರ್ಪಣವು ಕೂಡ ಇವತ್ತಿನ ದಿನ ನಡೀತಾ ಇದೆ. ಗುರುಗಳು ಈ ವಿದ್ಯಾಪೀಠವನ್ನು 40 ವರ್ಷಗಳ ಹಿಂದೆ ಉಡುಪಿಯಲ್ಲಿ ಅದನ್ನು ಪ್ರಾರಂಭ ಮಾಡಿದ್ದು, ಮತ್ತು ಅದನ್ನು ಮಕ್ಕಳ ಒಂದು ಶ್ರೇಯಸ್ಸಿನ ಹಿನ್ನೆಲೆಯಲ್ಲಿ ಅದನ್ನು ಪುತ್ತಿಗೆಗೆ ವರ್ಗಾಯಿಸಿದ್ದು. ಮತ್ತು ನೂತನವಾಗಿ ಹೊಸ ಈಗಿನ ಕಾಲಘಟ್ಟಕ್ಕೆ ಬೇಕು ಅಂತ ಹೇಳಿದಾಗ ನಾವು ಮಾರ್ಪಾಟುಗಳನ್ನು ಮಾಡಬೇಕಾಗ್ತದೆ. ಯಾವುದೇ ಒಂದು ವಿಷಯ ವಸ್ತು ಅದು ನಿರಂತರವಾಗಿ ಉಳಿಬೇಕು, ಅದು ಅಳಿವಿಗೆ ಹೋಗಬಾರ್ದು ಅಂತ ಹೇಳಿದರೆ ಅದರಲ್ಲಿ ಅನೇಕ ರೀತಿಯಾದಂತಹ ಮಾರ್ಪಾಟುಗಳನ್ನು ಕಾಲಕ್ಕನುಸಾರವಾಗಿ ಮಾಡಿ ಮೂಲ ತತ್ವವನ್ನು ಉಳಿಸಿಕೊಂಡು ಆ ಒಂದು ವಸ್ತುವನ್ನು ರಕ್ಷಿಸಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಪುತ್ತಿಗೆ ವಿದ್ಯಾಪೀಠ ಇದ್ದಾಗಿಯೂ ಕೂಡ ಅನೇಕ ಜನರು ಲೌಕಿಕ ಪ್ರವೃತ್ತಿಯನ್ನು ಮಾಡ್ತಾರೆ. ಆದರೂ ಕೂಡ ನಮ್ಮ ಸಂಸ್ಕೃತಿ, ಸಂಸ್ಕಾರ, ನಮ್ಮ ಸಿದ್ಧಾಂತ ಉಳಿಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಪಾಡಿಗಾರು ವಿದ್ಯಾಪೀಠವನ್ನು ಲೌಕಿಕ ಮತ್ತು ಲೌಕಿಕದೊಂದಿಗೆ ಇಲ್ಲಿ ವೇದಾಭ್ಯಾಸವನ್ನು ಕೂಡ ಮಾಡುವಂಥ ಅವಕಾಶವನ್ನು ಗುರುಗಳು ಕಲ್ಪಿಸಿದ್ದು. ನಮ್ಮ ವಿದ್ಯಾಗುರುಗಳಾದ ಶ್ರೀ ವಿದ್ಯಾಮಾನ್ಯ ತೀರ್ಥರ ಅಂತರ್ಯಾಮಿಯಾದಂತಹ ಶ್ರೀ ಮಧ್ವಾಂತರ್ಗತ ವೇದವ್ಯಾಸ ದೇವರಿಗೆ ಈ ವಿದ್ಯಾಪೀಠದ ಈ ಒಂದು ಕಾಣಿಕೆಯನ್ನು ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ. ನಮ್ಮ ಸುಧಾಮಂಗಳ ಆದಾಗ ನಮ್ಮ ಗುರುಗಳು ನಮಗೆ ಆದೇಶ ಮಾಡಿದ್ದು ಜ್ಞಾನಪ್ರಸಾರ ಕಾರ್ಯವನ್ನು ಮಾಡಬೇಕು, ವಿದ್ಯಾಪೀಠವನ್ನು ಮಾಡಬೇಕು, ಸುಗುಣಮಾಲಾ ಪತ್ರಿಕೆಯನ್ನು ಕೂಡ ಪ್ರಾರಂಭ ಮಾಡಿ ಅದನ್ನು ಮುನ್ನಡೆಸಬೇಕು ಎಂಬುದಾಗಿ ಏನು ಆದೇಶ ನೀಡಿದರೂ ಆ ಆದೇಶದಂತೆ ನಾವು ಈ ವಿದ್ಯಾಪೀಠವನ್ನು ಇದೀಗ 5 ಕಡೆ ನಾವು ನಡೆಸ್ತಾ ಇದ್ದೇವೆ. ಪುತ್ತಿಗೆಯಲ್ಲಿ, ಹಾಗೆ ಪಾಡಿಗಾರಿನಲ್ಲಿ, ಮತ್ತು ಬೆಂಗಳೂರು, ಕಲ್ಕತ್ತಾ ಮತ್ತು ಚೆನ್ನೈಗಳಲ್ಲಿ 5 ಕಡೆ ಪುತ್ತಿಗೆ ವಿದ್ಯಾಪೀಠವು ನಡೀತಾ ಇದ್ದು, ಅದರಲ್ಲಿ ಮೂಲ ವಿದ್ಯಾಪೀಠ ಪುತ್ತಿಗೆಯಲ್ಲಿ ನಡೀತಾ ಇದೆ. ಅದರ ವಿದ್ಯಾರ್ಥಿಗಳು ಇವತ್ತು ತಮ್ಮ ವಿದ್ಯಾಭ್ಯಾಸವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಅಭಿನಂದಿಸ್ತಾ ಇರುವುದು ಪಾಲಕರು ತಮ್ಮ ಮಕ್ಕಳನ್ನು ನಮ್ಮ ವಿದ್ಯಾಪೀಠಕ್ಕೆ ಕಳುಹಿಸಿದ್ದರಿಂದ ನಾವು ಈ ವಿದ್ಯಾಪೀಠದಲ್ಲಿ ಮಕ್ಕಳನ್ನು ತಯಾರು ಮಾಡಲಿಕ್ಕೆ ಸಾಧ್ಯವಾಯಿತು. ಆದ್ದರಿಂದ ಪ್ರಥಮ ಅಭಿನಂದನೆ ಅದು ತಂದೆ ತಾಯಿಗಳು ತಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸುವಾಗ ಅವರು ಮುಖ್ಯವಾಗಿ ನೋಡಬೇಕಾದದ್ದು ನಮ್ಮ ಒಂದು ಸಂಸ್ಕೃತಿ, ನಮ್ಮ ಧರ್ಮ, ಅದನ್ನು ಮಕ್ಕಳು ಉಳಿಸುವವರಾಗಬೇಕು ಎಂಬಂಥ ಈ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡದ್ದರಿಂದ ಇವತ್ತು ಇಂತಹ ಒಂದು ವಿದ್ಯಾರ್ಥಿಗಳನ್ನು ನಾವು ತಯಾರು ಮಾಡಲಿಕ್ಕೆ ಸಾಧ್ಯವಾಯಿತು. ಅದಕ್ಕೋಸ್ಕರ ನಾವು ಪಾಲಕರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಹಿಂದಿನ ಕಾಲದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾಪೀಠಕ್ಕೆ ವಿದ್ಯಾರ್ಥಿಗಳು ಬರ್ತಾಯಿದ್ರು. ಯಾಕೆಂದರೆ ಪಾಲಕರಿಗೆ ಹೆಚ್ಚು ಮಕ್ಕಳಿದ್ದರು, ಹಾಗಾಗಿ ಒಬ್ಬನನ್ನು ಅವರು ಕಳಿಸ್ತಾಯಿದ್ರು. ಇದೀಗ ಹೊಸ ರೂಲ್ ಬಂದಿದೆ, 1 ಮಗು 2 ಮಗು ಅಂತ ಹೇಳಿ. ಹಾಗಾಗಿ ಎಲ್ಲರೂ ಕೂಡ ಒಂದು ಮಿತ ಕುಟುಂಬವನ್ನು ಇದರಿಂದ ತಿರುಪತಿಯ ಕಪಿಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಕಾಮಾಕ್ಷಿ ಸಮೇತ ಕಪಿಲೇಶ್ವರ ಸ್ವಾಮಿಗೆ ಆರತಿ ಮತ್ತು ಊಂಜಲ್ ಸೇವೆಯನ್ನು ನೆರವೇರಿಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನದ ಆಶ್ರಯದಲ್ಲಿ ಕಪಿಲೇಶ್ವರ ದೇವಸ್ಥಾನದಲ್ಲಿ ಪ್ರತಿ ಸೋಮವಾರ ಸಂಜೆ 5:30ರಿಂದ 6 ಗಂಟೆಯವರೆಗೆ ಪುಷ್ಕರಣಿ ಆರತಿಯನ್ನು ನಡೆಸಲಾಗುತ್ತದೆ. ನಂತರ ಅರ್ಧನಾರೀಶ್ವರ ದೇವರಿಗೆ ಊಂಜಲ್ ಸೇವೆಯನ್ನು ನೆರವೇರಿಸಲಾಯಿತು. ಪ್ರತಿ ಸೋಮವಾರ ಪ್ರಸಿದ್ಧ ಕಪಿಲತೀರ್ಥಂನಲ್ಲಿ ಶ್ರೀ ಕಾಮಾಕ್ಷಿ ಸಮೇತ ಕಪಿಲೇಶ್ವರನಿಗೆ ಊಂಜಲ್ ಸೇವೆ ನಡೆಸುವ ಮೊದಲು ಟಿಟಿಡಿಯ ಆಶ್ರಯದಲ್ಲಿ ಈ ಪುಷ್ಕರಣಿ ಆರತಿಯನ್ನು ಸಂಜೆ 5:30ರಿಂದ 6 ಗಂಟೆಯವರೆಗೆ ನಡೆಸಲಾಗುತ್ತಿದೆ. ಇದರ ಭಾಗವಾಗಿ ಶ್ರೀ ಕಾಮಾಕ್ಷಿ ಸಮೇತ ಕಪಿಲೇಶ್ವರ ಸ್ವಾಮಿಯನ್ನು ಪಲ್ಲಕ್ಕಿಯಲ್ಲಿರಿಸಿ ರೇಷ್ಮೆ, ಪೀತಾಂಬರಗಳು ಮತ್ತು ಚಿನ್ನದ ಆಭರಣಗಳಿಂದ ಅಲಂಕರಿಸಲಾಯಿತು. ಭಗವಂತನಿಗೆ ಪಂಚಾರತಿ ಮತ್ತು ಮಹಾಮಂಗಳಾರತಿ ಜೊತೆಗೆ ಪುಷ್ಕರಣಿ ಆರತಿಯನ್ನು ಸಲ್ಲಿಸಲಾಯಿತು.
ಶ್ರೀಮನ್ ನ್ಯಾಯ ಸುಧಾ ಪರೀಕ್ಷೆ ವಿಶ್ವ ಸಂಭ್ರಮ ವೈಭವದಿಂದ ಜರುಗಿದೆ. ಇದೇ ಡಿಸೆಂಬರ್ 8, 2025ರಂದು ಮಾರ್ಗಶಿರ ಕೃಷ್ಣ ಚತುರ್ಥಿ ಯತಿಕುಲ ಚಕ್ರವರ್ತಿ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ 6ನೇ ಮಹಾಸಮಾರಾಧನೆಯ ನಿಮಿತ್ತ ಪೇಜಾವರ ಮಠಾಧೀಶರಾದ ಪರಮಪೂಜ್ಯ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ ನೇತೃತ್ವದಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆಯಲಿವೆ. ಡಿಸೆಂಬರ್ 8ರಿಂದ 24ರವರೆಗೆ ಬೆಂಗಳೂರಿನ ಪೂರ್ಣಪ್ರಜ್ಞಾ ವಿದ್ಯಾಪೀಠದಲ್ಲಿ ವಿವಿಧ ಶೈಕ್ಷಣಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಈ ಕಾರ್ಯಕ್ರಮಗಳಿಗೆ ವಿದ್ಯುಕ್ತ ಚಾಲನೆ ದೊರೆತಿದೆ. ಹಾಗೂ ಯತಿದ್ವಯರ ಸಾನ್ನಿಧ್ಯದಲ್ಲಿ ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು, ಸೋದೆಯ ಭಾವಿ ಸಮೀರ ಶ್ರೀ ವಾದಿರಾಜ ಮಠಾಧೀಶರಾದ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದರ ದಿವ್ಯ ಉಪಸ್ಥಿತಿಯಲ್ಲಿ ವಿದ್ಯಾರ್ಥಿಗಳ ಪರೀಕ್ಷೆ ನಡೆಯಿತು. ಅದರಿಂದಾಗಿ ತ್ರಿಗುಣಾತ್ಮಕತ್ವವನ್ನು ಕೊಟ್ಟಿದ್ದು ಅಂತ. ತ್ರಿಗುಣಾತ್ಮಕತ್ವವನ್ನು ಕೊಟ್ಟಾಗ ಆತ್ಮನ ಸ್ವೀಕಾರ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಯಾವ್ದಾದ್ರು ₹1 ಆಗಿರ್ತಾನೆ ಹೊರತು 3 ಆಗಿರೋದಿಲ್ಲ ಆತ್ಮ ಅಂತ ಆಯ್ತು. ತ್ರಿಗುಣ ಪ್ರಶ್ನೆ ಕೇಳಬೇಕಾಗಿರುತ್ತೆ. ತ್ರಿಗುಣಾತ್ಮಕಂ ಮನಃ ಅಸ್ತಿಯವ ಯಾವನ್ ಮುಕ್ತಿ ಅಂತ ಹೇಳಬೇಕಾದ್ರೆ ಅಲ್ಲಿ ತ್ರಿಗುಣಾತ್ಮಕಂ ಅಂತ ಹೇಳಿ ಯಾಕೆ ಹೇಳಿದ್ದು? ತ್ರಿಗುಣಾತ್ಮಕಂ ಅಂತ ಮೊದಲು ಯಾಕೆ ಹೇಳಿದ್ದು ಅಂತಂದ್ರೆ, ವೈಶೇಷಿಕರು ಆತ್ಮನಲ್ಲಿ ಇರ್ತದೆ ತ್ರಿಗುಣಾತ್ಮಕಂ ಮನೋಸ್ತ್ಯವ ಯಾವನ್ ಮುಕ್ತಿ ಸದಾತನಂ ತತ್ರೈವ ಅಶೇಷ ಸಂಸ್ಕಾರಾಹ ಸಂಚೀಯಂತೆ ಸದೈವಚ. ಇನ್ ಬಂದಿತ್ತು ಅಂತಂದ್ರೆ ಸಂಸ್ಕಾರಗಳು ಎಲ್ಲಿರ್ತದೆ ಅಂತ ಪ್ರಶ್ನೆ ಬಂದಾಗ ಎಲ್ಲ ಮನಸ್ಸಿನಲ್ಲಿ ಇರ್ತದೆ. ತ್ರಿಗುಣಾತ್ಮಕವಾದಂತಹ ಮನಸ್ಸು ಅಲ್ಲಿ ತ್ರಿಗುಣಾತ್ಮಕ ಎಲ್ಲಿ ಮುಕ್ತಿಗೆ ಹೋಗೋ ತನಕ ಆ ಮನಸ್ಸು ಇರ್ತದೆ, ಅಲ್ಲಿ ಎಲ್ಲಾ ಸಂಸ್ಕಾರಗಳು ಕೂಡ ಆಶ್ರಿತವಾಗಿರ್ತದೆ ಅಂತ. ಒಂದು ವೇಳೆ ತ್ರಿಗುಣಾತ್ಮಕತ್ವವನ್ನು ಹಾಕದೇ ಇದ್ರೆ ಆವಾಗ ಆತ್ಮನಲ್ಲಿ ಇರ್ತದೆ ಅಂತ ಕೆಲವರು ಹೇಳ್ತಾರೆ ಸಂಸ್ಕಾರಾದಿಗಳು. ಅದರಿಂದಾಗಿ ಸಂಸ್ಕಾರಕ್ಕೆ ಆಶ್ರಯವಾದ ಅದು ಬರೀ ಗುಣಾತ್ಮಕಂ ಅಂತ ಅಷ್ಟೇ ಹೇಳಿದ್ರೆ ಆವಾಗ ಆತ್ಮನು ಕೂಡ ಗುಣಾತ್ಮಕನಾಗಿದ್ದಾನೆ, ಅದರಿಂದ ಆತ್ಮನಲ್ಲಿ ಇರ್ತದೆ ಅಂತ ಆಗ್ತಾ ಇತ್ತು. ಅದಕ್ಕೋಸ್ಕರ ತ್ರಿಗುಣಾತ್ಮಕತ್ವವನ್ನು ಬೆಂಗಳೂರು ನಗರದ ಹಲಸೂರಿನಲ್ಲಿ ನೆಲೆಸಿರುವ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶಿವ ದೀಪೋತ್ಸವ ಅದ್ಧೂರಿಯಾಗಿ ಮಾಡಲಾಯಿತು. ಮೊದಲಿಗೆ ಶ್ರೀ ಸೋಮೇಶ್ವರ ಸ್ವಾಮಿಗೆ ಬೆಣ್ಣೆ ಅಲಂಕಾರ ಮತ್ತು ಕಡಲೆಕಾಯಿ ಹಾಗೂ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರ ಮಾಡಿ ಧೂಪದೀಪ ನೈವೇದ್ಯ ಅರ್ಪಿಸಿ ಮಹಾಮಂಗಳಾರತಿ ಸಲ್ಲಿಸಿ ಪರಿವಾರ ದೇವತೆ ಶ್ರೀ ಕಾಮಾಕ್ಷಾಂಬಾ ಅಮ್ಮನವರಿಗೆ, ಶ್ರೀ ಗಣೇಶ, ಶ್ರೀ ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಿ ಮಂಗಳಾರತಿ ಬೆಳಗಲಾಯಿತು. ತದನಂತರ ದೇವಾಲಯದ ಆವರಣದಲ್ಲಿ ಶ್ರೀ ಸೋಮೇಶ್ವರ ಸಮೇತ ಕಾಮಾಕ್ಷಾಂಬ ದೇವಿಯ ಉತ್ಸವ ಮೂರ್ತಿಗಳಿಗೆ ಬಗೆ ಬಗೆಯ ಪುಷ್ಪಗಳಿಂದ ಅಲಂಕರಿಸಿ ಅರ್ಚನೆ ಮಾಡಿ ಸಂಕಲ್ಪ ಪೂಜೆ ಸಲ್ಲಿಸಿ ತಾಳಮೇಳಗಳೊಂದಿಗೆ ಬಾಣ ಬಿರುಸು ಸಿಡಿಸಿ ಅದ್ಧೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ದೇವರ ಅನುಗ್ರಹ ಪಡೆದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ
ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ನಿರ್ಧರಿಸಿದ್ದಾರೆ. ಈ ಪ್ರಯುಕ್ತ ಬೆಂಗಳೂರಿನ ವೈಯಾಲಿ ಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ವಂದಲಿ ಗ್ರಾಮದಲ್ಲಿರುವ ಶ್ರೀ ಬಲಭೀಮ ದೇವರ ಜಾತ್ರಾ ಮಹೋತ್ಸವ ವೈಭವದಿಂದ ನೆರವೇರಿತು. ಬೆಳಗ್ಗೆ ಶ್ರೀ ಬಲಭೀಮ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಸಂಜೆ ಮಹಾರಥೋತ್ಸವ ನಡೆಸಲಾಯಿತು. ಈ ವೇಳೆ ಅನೇಕ ಭಕ್ತರು ಭಾಗವಹಿಸಿ ರಥೋತ್ಸವವನ್ನು ಕಣ್ತುಂಬಿಕೊಂಡರು. ಉಡುಪಿಯಲ್ಲಿ ಬೃಹತ್ ಗೀತೋತ್ಸವದ ಅಂಗವಾಗಿ ಸಂತ ಸಂದೇಶ ಸಂತ ಸನ್ಮಾನ ಕಾರ್ಯಕ್ರಮ ವೈಭವದಿಂದ ಜರುಗಿದೆ. ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಸುಬ್ರಹ್ಮಣ್ಯ ಮಠದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ದರ್ಶನ ಪಡೆದರು. ನಂತರ ಇವರನ್ನು ಪರ್ಯಾಯ ಮಠದ ವತಿಯಿಂದ ಶ್ರೀಪಾದರು ಸಂಸ್ಥಾನ ಗೌರವವನ್ನು ಸಲ್ಲಿಸಿದರು. ನಂತರ ಪರಮಪೂಜ್ಯರು ಅನುಗ್ರಹ ಸಂದೇಶ ನೀಡಿದರು. ಸಂಸ್ಕೃತದಲ್ಲಿ ಒಂದು ಮಾತು ಇದೆ, ಭಾರತಸ್ಯ ಪ್ರತಿಷ್ಠೆ ದ್ವೇ ಸಂಸ್ಕೃತಂ ಸಂಸ್ಕೃತಿಸ್ತಥಾ ಅಂತ. ಪ್ರಪಂಚದಲ್ಲಿ ಭಾರತದ ಪ್ರತಿಷ್ಠೆಗೆ ಕಾರಣವಾದ ವಿಷಯ ಎರಡಂತೆ. ಒಂದು, ಶ್ರೀಗಳು ಈಗಾಗಲೇ ಅದರ ಬಗ್ಗೆ ತುಂಬ ಹೇಳಿದರು, ಜಗತ್ತಿನ ಮಾತೃಭಾಷೆಯಾಗಿರ್ತಕ್ಕಂಥ ಸಂಸ್ಕೃತ ಭಾಷೆ. ಇನ್ನೊಂದು, ಆ ಸಂಸ್ಕೃತ ಭಾಷೆ ಎಲ್ಲ ಗ್ರಂಥಗಳಲ್ಲಿ ಕೂಡ ಹುದುಗಿರುವಂಥ ಸಂಸ್ಕೃತಿ. ಇದು ಎರಡನ್ನು ಬಿಟ್ಟರೆ ಮನುಷ್ಯನಿಗೆ ಬದುಕಿಲ್ಲ. ನಾವು ಇವತ್ತು ಮಾಧ್ಯಮದ ಪ್ರಭಾವಕ್ಕೊಳಗಾಗಿ ದೇಶೀಯವಲ್ಲದ ಸಂಸ್ಕೃತಿಯನ್ನು ಆಸೆ ಪಡ್ತಾ ಇರುವ ಸಂದರ್ಭದಲ್ಲಿ ಭಾರತೀಯವಾದ ಸನಾತನ ಧರ್ಮ ಸಂಸ್ಕೃತಿಯನ್ನು ಪ್ರಪಂಚಕ್ಕೆ ಸಾರಬೇಕಾದ ಅಗತ್ಯ ತುಂಬ ಇದೆ. ನಮ್ಮದಲ್ಲದ ಸಂಸ್ಕೃತಿ ಎಂಬುದು ನಮಗೆ ಬಾಹ್ಯವಾಗಿ ಒಂದಷ್ಟು ಬದುಕು ಕೊಡುತ್ತೆ ಅಂತ ಅನಿಸಿದರೂ ಕೂಡ ಅದು ದೀರ್ಘಕಾಲಿಕವಾಗಿರ್ತಕ್ಕಂಥ ಜೀವನವನ್ನು ಕೊಡೋದಿಲ್ಲ. ಒಂದು ಹಾಲು ಸ್ವಲ್ಪ ಕಾಸ್ಟ್ಲಿ, ತುಟ್ಟಿ ಅಂತ ಅನಿಸ್ಬೋದು, ನೀರು ಸಾಧಾರಣ ಅಂತ ಅನಿಸ್ಬೋದು. ಹಾಗೆ ದೇಶೀಯವಲ್ಲದ ಸಂಸ್ಕೃತಿ ವೈಭವವನ್ನು ನೋಡಿದಾಗ ಇದು ತುಂಬ ದುಬಾರಿ ಅಂತ ನಮ್ಗೆ ಅನಿಸ್ಬೋದು. ಹಾಗೆ ಅಂತ ಹಾಲಿನಲ್ಲಿ ಒಂದು ಮೀನನ್ನು ಹಾಕಿದರೆ ಅದು ಬದುಕೋದೇ ಇಲ್ಲ. ಮೀನು ಚೆನ್ನಾಗಿ ಬದುಕಬೇಕು ಅಂದರೆ ಅದಕ್ಕೆ ನೀರೇ ಬೇಕು. ಹೇಗೋ ನಮ್ಮ ಜೀವನ ಸುಗಮವಾಗಿ ಸಾಗಬೇಕು ಅಂದರೆ ಭಾರತೀಯವಾದ ಸಂಸ್ಕೃತಿಯೇ ಬೇಕು. ಅದು ಜೀವನ. ನೀರು ಅಂತ ಹೇಳೋದಕ್ಕೆ ಇನ್ನೊಂದು ಹೆಸರು ಜೀವನ ಅಂತ. ಹಾಗಾಗಿ ನಮ್ಮ ಸಂಸ್ಕೃತಿ ಎಂಬುದು
ನಮ್ಮ ಪ್ರತಿಷ್ಠೆಗೆ ಕಾರಣ, ಪ್ರಪಂಚದಲ್ಲೇ ನಮ್ಮ ಪ್ರತಿಷ್ಠೆಗೆ ಕಾರಣ. ಅಂತಹ ಸಂಸ್ಕೃತ ಮತ್ತು ಸಂಸ್ಕೃತಿಯನ್ನು ಉಳಿಸುವಲ್ಲಿ ಶ್ರೀಗಳು ಬಹಳ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗೀತಾ ಸುಗೀತಾ ಕರ್ತವ್ಯ ಅಂತ ಮಾತು ಇದೆ. ಹೊಸೂರು ರಾಯಕೋಟೆ ರಸ್ತೆಯಲ್ಲಿರುವ ನೆಲಕೊಂಡದ ಶ್ರೀ ಬಂಡೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಕೃತಿಕದ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಸ್ವಾಮಿಗೆ ಕುಂಕುಮಾರ್ಚನೆ, ವಿವಿಧ ಪುಷ್ಪಗಳಿಂದ ಪುಷ್ಪಾರ್ಚನೆ ನಿರ್ವಹಿಸಿದರು. ತರುವಾಯ ಸ್ವಾಮಿಗೆ ಕರ್ಪೂರದಾರತಿಯನ್ನು ಬೆಳಗಿದರು. ವಿಶೇಷ ಪೂಜೆಗಳ ಪ್ರಯುಕ್ತ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಆಂಧ್ರಪ್ರದೇಶದ ಪರಶುರಾಮಪುರ ಎಂಬ ಪುಂಗನೂರಿನಲ್ಲಿ ನೆಲೆಸಿರುವ ಪುರಾತನ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿತು. ಈ ನಿಮಿತ್ತ ಆಲಯದ ಉಪಾಲಯದಲ್ಲಿರುವ ದೇವರುಗಳನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ನಂತರ ಸರ್ವಾಲಂಕೃತ ಉತ್ಸವ ಮೂರ್ತಿಗಳನ್ನು ಮಂಟಪದಲ್ಲಿ ಆಸೀನಗೊಳಿಸಲಾಯಿತು. ತದನಂತರ ಮಂಟಪದ ಮುಂಭಾಗದಲ್ಲಿ ಭರತನಾಟ್ಯ ಜರುಗಿತು. ಚಾಮರಾಜನಗರ ಜಿಲ್ಲೆ ಶಂಕರಪುರ ಬಡಾವಣೆಯಲ್ಲಿರುವ ಶ್ರೀ ದತ್ತಾತ್ರೇಯ ಸ್ವಾಮಿ ಮಂದಿರದಲ್ಲಿ ದತ್ತ ಜಯಂತಿ ಪ್ರಯುಕ್ತ ವಿಶೇಷ ಪೂಜೆಗಳು ವಿಜೃಂಭಣೆಯಿಂದ ನಡೆಯಿತು. ಅದರಂತೆ ಸದ್ಗುರು ದತ್ತಾತ್ರೇಯ ಸ್ವಾಮಿ, ಶ್ರೀಪಾದ ವಲ್ಲಭರು, ಸದ್ಗುರು ಸ್ವಾಮಿಗಳವರ ಪಾದುಕೆಗೆ ಪೂಜೆಗಳನ್ನು ನೆರವೇರಿಸಲಾಯಿತು. ವಿಧ ವಿಧವಾದ ಪುಷ್ಪಗಳಿಂದ ಸುಂದರವಾಗಿ ಅಲಂಕರಿಸಿ ಮಹಾದೀಪಾರಾಧನೆಯನ್ನು ಬೆಳಗಲಾಯಿತು. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸದ್ಗುರುಗಳ ಅನುಗ್ರಹಕ್ಕೆ ಪಾತ್ರರಾದರು. ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿರುವ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಮಂಗಳವಾರದ ಪೂಜೆಗಳು ಜರುಗಿದವು. ಈ ನಿಮಿತ್ತ ಸ್ವಾಮಿಗೆ ತುಳಸಿ ಅಲಂಕಾರವನ್ನು ಮಾಡಿ ತುಳಸಿ ಅರ್ಚನೆ ಸಹಿತ ಮಂಗಳ ನೀರಾಜನ ಬೆಳಗಿದರು. ಈ ವೇಳೆ ನೆರೆದ ಭಕ್ತರು ಸ್ವಾಮಿಯ ದರ್ಶನ ಮಾಡಿ ಪುನೀತರಾದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯಲ್ಲಿರುವ ಶ್ರೀ ಬ್ರಹ್ಮಚೈತನ್ಯ ಶ್ರೀರಾಮ ಮಂದಿರದಲ್ಲಿ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ 112ನೇ ವಾರ್ಷಿಕ ಆರಾಧನೋತ್ಸವ ಕಾರ್ಯಕ್ರಮಗಳು ಜರುಗಿದವು. ದೇವಾಲಯದ ಆವರಣದಲ್ಲಿ ಗೋಪೂಜೆಯನ್ನು ಸಲ್ಲಿಸಿ ಗೋಗ್ರಾಸವನ್ನು ನೀಡಲಾಯಿತು. ಭಜನಾ ತಂಡಗಳು ಪ್ರಮುಖ ರಸ್ತೆಗಳಲ್ಲಿ ನಾಮ ಸಂಕೀರ್ತನೆಯನ್ನು ಮಾಡಿದರು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಬಿಜಾಪುರ ನಗರದ ಗುಜ್ಜರಗಲ್ಲಿಯ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಉತ್ತರಾದಿ ಮಠದ ಪೀಠಾಧಿಪತಿಗಳಾದ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಭೇಟಿ ನೀಡಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದರ್ಶನ ಪಡೆದರು. ಮೊದಲಿಗೆ ಶ್ರೀಪಾದಂಗಳವರಿಗೆ ಪೂರ್ಣಕುಂಭ ಸ್ವಾಗತ ನೀಡಲಾಯಿತು. ನಂತರದಲ್ಲಿ ಶ್ರೀಪಾದಂಗಳವರು ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆದು ಮಹಾ ಮಂಗಳಾರತಿಯನ್ನು ಮಾಡಿದರು. ಬಳಿಕ ದೇವಸ್ಥಾನದ ವತಿಯಿಂದ ಶ್ರೀಪಾದಂಗಳವರಿಗೆ ಪಾದಪೂಜೆ ಹಾಗೂ ಗೌರವ ಸಮರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಭಾಗವಹಿಸಿದ್ದರು.
ಬೆಂಗಳೂರು ನಗರದ ಶ್ರೀ ಮಾಂಡವ್ಯ ಮಹಾಋಷಿ ಕ್ಷೇತ್ರ ಹಲಸೂರಿನಲ್ಲಿ ನೆಲೆಸಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮ ರಥೋತ್ಸವದ ಪ್ರಯುಕ್ತ ಕಡೆಯ ಉತ್ಸವ ಅದ್ಧೂರಿಯಾಗಿ ಮಾಡಲಾಯಿತು. ಮೊದಲಿಗೆ 6 ಮುಖದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಉತ್ಸವ ಮೂರ್ತಿಗೆ ಬಗೆಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿ ದೇವಾಲಯದ ಪ್ರದಕ್ಷಿಣೆ ಮಾಡಿ ಪಲ್ಲಕ್ಕಿ ಉತ್ಸವದಲ್ಲಿ ಕೂರಿಸಿ ತದನಂತರ ಮಂಗಳಾರತಿ ಬೆಳಗಲಾಯಿತು. ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಸೇವಾಕರ್ತರು ಹಾಗೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದರ್ಶಿಸಿ ಪೂಜೆ ಸಲ್ಲಿಸಿ ದೇವರ ಅನುಗ್ರಹ ಪಡೆದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಉಡುಪಿಯ ಯಕ್ಷಗಾನ ಟ್ರಸ್ಟ್ ವತಿಯಿಂದ ಕಿಶೋರ ಯಕ್ಷ ಸಂಭ್ರಮ ಅಂಗವಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಡುಪಿ ಇದರ ವಿದ್ಯಾರ್ಥಿಗಳಿಂದ ಏಕಲವ್ಯ ಎಂಬ ಯಕ್ಷಗಾನ ನಡೆಯಿತು. ಅಭ್ಯಾಸದ ಬಯಲಿಗೆ ಬರಬೇಕೆಂದು ಗುರುಗಳು ಹೇಳಲಿಲ್ಲವೇ? ಅಷ್ಟೇ ಅಲ್ಲ, ಬಾಣವಿದ್ಯೆಯ ಪರೀಕ್ಷೆಯನ್ನು ನಡೆಸುತ್ತೇನೆಂದು ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದ ನಾದ ಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ಕುಮಾರಿ ಶಾನ್ವಿತಾ ಅವರಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.